ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಹಾಡಹಗಲೇ 2 ಕೋಟಿ ಹಣವನ್ನ ರಾಬರಿ ಮಾಡಿದೆ ಒಂದು ಗ್ಯಾಂಗ್. ವಿದ್ಯಾರಣ್ಯಪುರಂನಲ್ಲಾಗಿರುವಂತಹ ಘಟನೆ ಇದು. ವಿದ್ಯಾರಣ್ಯಪುರಂನ ಎಂಎಸ್ ಪಾಳ್ಯದಲ್ಲಿ ಇಂಥದ್ದೊಂದು ರಾಬರಿ ನಡೆದು ಹೋಗಿದೆ. ಅದು ಹಾಡಹಗಲೇ ಡಾಲರ್ಗೆ ಹಣ ಕನ್ವರ್ಟ್ ಮಾಡಿಸೋಕೆ ಬಂದಂತಹ ಟೈಮ್ನಲ್ಲಿ ಹಣವನ್ನ ಎಣಿಕೆ ಮಾಡ್ತಾ ಕೂತಿರ್ತಾರೆ. ಆ ಸಂದರ್ಭದಲ್ಲಿ ಗ್ಯಾಂಗ್ ಅಟ್ಯಾಕ್ ಮಾಡಿ ಹಣವನ್ನ ದೋಚಿಕೊಂಡು ಹೋಗಿದೆ. ಪಕ್ಕಾ ಪ್ಲಾನ್ ಮಾಡಿ ಚಾಕು ತೋರಿಸಿ ಹೆದರಿಸಿ ಬೆದರಿಸಿ 2 ಕೋಟಿ ರೂಪಾಯಿ ಹಣವನ್ನ ಕದ್ಕೊಂಡು ಹೋಗಿದ್ದಾರೆ. ನಗದನ್ನ ಕದ್ಕೊಂಡು ಹೋಗಿದ್ದಾರೆ. ಹಣವನ್ನ ಕಳ್ಕೊಂಡಂತಹ ಆ ಮಾಲೀಕ ಉದ್ಯಮಿ ಶ್ರೀಹರ್ಷ ಸದ್ಯ ಪೊಲೀಸರಿಗೆ ಈ ಬಗ್ಗೆ ಕಂಪ್ಲೇಂಟ್ ಅನ್ನ ನೀಡಿದ್ದಾರೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿರುವಂತಹ ಆಘಾತಕಾರಿ ಪ್ರಕರಣ ಇದು. ವಿದ್ಯಾರಣ್ಯಪುರಂನ ಎಂಎಸ್ ಪಾಳ್ಯದಲ್ಲಿ ಶ್ರೀಹರ್ಷ ಅನ್ನುವಂಥ ಓರ್ವ ಉದ್ಯಮಿ ಹಣವನ್ನ ಡಾಲರ್ಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿ ಎಂಎಸ್ ಪಾಳ್ಯಕ್ಕೆ ಅವರು ಬಂದಿರ್ತಾರೆ. ಹಣದ ಎಣಿಕೆ ಆಗ್ತಾ ಇರುತ್ತೆ. ಅದೇ ಸಂದರ್ಭದಲ್ಲಿ ಬಂದಂತಹ ಗ್ಯಾಂಗ್ ಅಟ್ಯಾಕ್ ಅನ್ನ ಮಾಡಿ ಹಣವನ್ನ ದೋಚ್ಕೊಂಡು ಪರಾರಿ ಆಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ನಿಜಕ್ಕೂ ಶಾಕಿಂಗ್ ಇನ್ಸಿಡೆಂಟ್. ಯಾರ್ಯಾರ ಮೇಲೆ ಅನುಮಾನ ಮೂಡ್ತಾ ಇದೆ? ಈ ಹಣವನ್ನ ಯಾಕಾಗಿ ಕನ್ವರ್ಟ್ ಮಾಡೋದಕ್ಕೆ ಹೊರಟಿದ್ರು ಶ್ರೀಹರ್ಷ? ಯಾರಿಗೆ ಮಾಹಿತಿಯನ್ನ ಕೊಟ್ಟಿದ್ರು ನಾನು ಕನ್ವರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ವಿಜಯಶ್ರೀ, ಬೆಂಗಳೂರಿನಲ್ಲಿ ಹಾಡಹಗಲ 2 ಕೋಟಿ ಹಣ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರಣ್ಯಪುರಂನ ಎಂಎಸ್ ಪಾಳ್ಯದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಇಲ್ಲಿ ಶ್ರೀಹರ್ಷ ಅವ್ರು ಏನಿರ್ತಾರೆ, ಅವರು ಜಪಾನ್ನಿಂದ ಕೆಲವೊಂದಿಷ್ಟು ಮಿಷನರಿಗಳನ್ನ ತರಿಸ್ಕೊಳ್ಬೇಕಾಗಿರುತ್ತೆ. ಆ ಒಂದು ದೃಷ್ಟಿಯಲ್ಲಿ USDಗೆ 2 ಕೋಟಿ ಹಣವನ್ನ ಕನ್ವರ್ಟ್ ಮಾಡಿಸಿಕೊಳ್ಳಿಕ್ಕೆ ಅವರು ಮುಂದಾಗಿರ್ತಾರೆ. ಈ ಸಂದರ್ಭದಲ್ಲಿ ಶ್ರೀಹರ್ಷ ಅವರ ಸ್ನೇಹಿತರು ಏನಿರ್ತಾರೆ, ಅವರು ಕೆಲವೊಂದಿಷ್ಟು ಜನರ ಕಾಂಟ್ಯಾಕ್ಟ್ ಅನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಬೆಂಜಮಿನ್ ಹರ್ಷ ಅನ್ನುವಂಥವ್ರು ಏನಿರ್ತಾರೆ, ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಸಿಕ್ಕಿರುತ್ತೆ. ಶ್ರೀಹರ್ಷ ಬೆಂಜಮಿನ್ ಹರ್ಷ ಅವರಿಗೆ ಕರೆಯನ್ನ ಮಾಡ್ತಾರೆ. ಕರೆಯನ್ನ ಮಾಡಿ ನನ್ನ ಹಣವನ್ನ ಕನ್ವರ್ಟ್ ಮಾಡಿಕೊಡಿ ಅನ್ನುವಂತ ಒಂದು ವಿಚಾರವನ್ನು ತಿಳಿಸ್ತಾರೆ. ಆಗ ಬೆಂಜಮಿನ್ ಹರ್ಷ ಅವರು ಎಂಎಸ್ ಪಾಳ್ಯದಲ್ಲಿರುವಂತಹ ಒಂದು ಕಚೇರಿಗೆ ಬರೋದಕ್ಕೆ ತಿಳಿಸ್ತಾರೆ. ಆ ಸಂದರ್ಭದಲ್ಲಿ ಇವರು ಕೂಡ 2 ಕೋಟಿ ಹಣವನ್ನ ತೆಗೆದುಕೊಂಡು ಆ ಒಂದು ಕಚೇರಿಗೆ ಬರ್ತಾರೆ. ಕಚೇರಿಗೆ ಬಂದಂತಹ ವೇಳೆಯಲ್ಲಿ ಬೆಂಜಮಿನ್ ಹರ್ಷ ಜೊತೆಗೆ ಇನ್ನಿಬ್ಬರು ಸ್ನೇಹಿತರು ಕೂಡ ಇರ್ತಾರೆ. ಅವರು ನೋಟನ್ನ ಎಣಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸುಮಾರು ಒಂದು 50 ರಿಂದ 60 ಲಕ್ಷ ನೋಟನ್ನ ಎಣಿಸಿರಬಹುದು ಅನ್ನುವಂತ ಒಂದು ಅಂದಾಜನ್ನ ಈಗಾಗಲೇ ಮಾಡಲಾಗ್ತಾ ಇರುವಂತದ್ದು. ಆ ಸಂದರ್ಭದಲ್ಲಿ ಒಂದು 5 ರಿಂದ 6 ಜನ ಏನಿರ್ತಾರೆ, ಅವರು ಅದೇ ಒಂದು ಕಚೇರಿಗೆ ಬರ್ತಾರೆ. ಕಚೇರಿಗೆ ಬಂದಂತವ್ರು ಹರ್ಷ ಅವರಿಗೆ ಚಾಕುವಿನಿಂದ ಹಲ್ಲೆಯನ್ನ ಮಾಡಿ ಅನಂತರದಲ್ಲಿ ಅಲ್ಲಿದ್ದಂತಹ ದುಡ್ಡನ್ನ ತೆಗೆದುಕೊಂಡು ಇವರು ಎಸ್ಕೇಪ್ ಆಗ್ತಾರೆ. ಹೋಗುವಂತಹ ಸಂದರ್ಭದಲ್ಲಿ ಬೆಂಜಮಿನ್ ಹರ್ಷ ಹಾಗೆ ಅವರ ಇಬ್ಬರು ಸ್ನೇಹಿತರು ಮತ್ತೆ ಇವರು ಕಂಪ್ಲೇಂಟ್ ಪಾರ್ಟಿ ಯಾರು ಶ್ರೀಹರ್ಷ ಇದ್ದಾರೆ ಅವ್ರನ್ನ ಕೂಡ ಆ ಒಂದು ಅಂಗಡಿಯಲ್ಲೇ ಲಾಕ್ ಮಾಡಿ ಅವರು ಎಸ್ಕೇಪ್ ಆಗ್ತಾರೆ. ಅನಂತರದಲ್ಲಿ ಇವರು ಕಷ್ಟಪಟ್ಟು ಶಟರ್ ಅನ್ನ ತೆಗೆದು ಹೊರಗೆ ಬರ್ತಾರೆ. ಹೊರಗೆ ಬಂದಂತಹ ಸಂದರ್ಭದಲ್ಲಿ ಶ್ರೀಹರ್ಷ ಒಬ್ಬರನ್ನೇ ಬಿಟ್ಟು ಬೆಂಜಮಿನ್ ಹರ್ಷ ಮತ್ತೆ ಅವರ ಸ್ನೇಹಿತರು ಏನಿರ್ತಾರೆ ಅವರಿಬ್ರು ಕೂಡ ಅಲ್ಲಿಂದ ಓಡಿ ಹೋಗ್ತಾರೆ. ಆಗ ಶ್ರೀಹರ್ಷ ಅವರಿಗೆ ನನಗೆ ಮೋಸ ಆಗಿದೆ ಅನ್ನುವಂತ ಒಂದು ವಿಚಾರ ಇದೆ, ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ತಕ್ಷಣವೇ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಗೆ ಬಂದು ಒಂದು ಕಂಪ್ಲೇಂಟ್ ಅನ್ನ ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ಈ ಬಗ್ಗೆ ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ವಿದ್ಯಶ್ರೀ, ಥ್ಯಾಂಕ್ ಯು ಪ್ರಜ್ವಲ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.